A14 ಆಗಿರುವಂತ ಪ್ರದೂಷ್ನನ್ನ ವಶಕ್ಕೆ ಪಡೆದಿದ್ದಾರೆ ಗಿರಿನಗರ ಪೊಲೀಸರು. ಗಿರಿನಗರ ಮನೆಯಿಂದ ಪ್ರದೂಷ್ ವಶಕ್ಕೆ ಪಡೆಯಲಾಗಿದೆ. ಕೆಲ ಹೊತ್ತಲ್ಲೇ ಕೋರ್ಟ್ಗೆ ಪ್ರದೂಷ್ನನ್ನ ಹಾಜರುಪಡಿಸಲಾಗುತ್ತೆ. A14 ಪ್ರದೂಷ್ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು. ಬೇಗನೆ ಈಗ ಆಲ್ರೆಡಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಗಿರಿನಗರ ಮನೆಯಿಂದ ಪ್ರದೂಷ್ನನ್ನ ವಶಕ್ಕೆ ಪಡೆದಿರುವಂತದ್ದು. ಕೆಲ ಹೊತ್ತಲ್ಲೇ ಕೋರ್ಟ್ಗೆ ಕೂಡ ಪ್ರದೂಷ್ನನ್ನ ಹಾಜರುಪಡಿಸಲಾಗುತ್ತಂತೆ. ಹಾಗಾದ್ರೆ ಪ್ರದೂಷ್ನ ವಶಪಡಿಸಿಕೊಂಡಿದ್ದಾರೆ ಅಂದ್ರೆ ಎಲ್ಲರ ವಶ ಪಡೆದುಕೊಳ್ಳುವಂತ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಅಂತ ಅರ್ಥ. ಹಾಗಾದ್ರೆ ಇವರು ಹೋಗಿ ಸರೆಂಡರ್ ಆಗ್ಲಿಕ್ಕೂ ಮುಂಚೆನೆ ಹಾಗಾದ್ರೆ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಶರಣಾಗತಿಗೆ ಅವಕಾಶವೇ ಇಲ್ಲ. ನೇರವಾಗಿ ಆರೋಪಿಗಳ ಬಂಧನಕ್ಕೆ ಕಾರ್ಯಾಚರಣೆ ಮಾಡದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ದರ್ಶನ್ ವಿಚಾರದಲ್ಲಿ ಏನಾಗುತ್ತೆ? ಇದು ಸದ್ಯಕ್ಕಿರುವಂತ ಕುತೂಹಲ. ದರ್ಶನ್ ಬರೋದನ್ನೇ ಕಾಯ್ಕೊಂಡು ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಾ, ಅಥವಾ ಕರ್ನಾಟಕದ ಗಡಿಗೆ ಬರ್ತಿದ್ದ ಹಾಗೆ ಅಲ್ಲೇ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತಾ, ಅಥವಾ ಅವ್ರಿಗೊಂದು ಸ್ವಲ್ಪ ಒಂದು 2-3 ಗಂಟೆಗಳ ಕಾಲ ಕಾಲಾವಕಾಶವನ್ನು ಕೊಟ್ಟು ಅವ್ರ ಕುಟುಂಬದ ಜೊತೆ ಮಾತನಾಡಿಕೊಂಡು ಅದಾದ ನಂತರ ಅವ್ರನ್ನ ಕರ್ಕೊಂಡು ಹೋಗುವಂಥ ಕೆಲಸ ಆಗುತ್ತಾ ಗೊತ್ತಿಲ್ಲ. ಈಗ ಪ್ರದೂಷ್ನ ವಶಕ್ಕೆ ಪಡೆದಿದ್ದಾರೆ. ಹಾಗಾದರೆ ಹೂ ಇಸ್ ನೆಕ್ಸ್ಟ್? ಪವಿತ್ರ ಗೌಡ ಇದೇ ರೀತಿಯಾಗಿ ಆಕೆಯನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲಾಗುತ್ತಾ, ವಶಕ್ಕೆ ಪಡೆದು ಕರ್ಕೊಂಡು ಹೋಗಲಾಗುತ್ತಾ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ, ಅಥವಾ ಅವರಿಗೆ ಬರಲಿಕ್ಕೆ ಸೂಚನೆ ಕೊಟ್ಟು ನಂತರ ವಶಕ್ಕೆ ಪಡೆದುಕೊಳ್ತಾರಾ? ಯಾಕೆಂದರೆ ಪವಿತ್ರ ಗೌಡ ಕೂಡ ಆಕೆಯ ಮನೆಯಲ್ಲೇ ಇರುವಂಥದ್ದು. ಆಕೆಯ ಮನೆಯಲ್ಲೇ ಇದ್ದಾಳೆ ಪವಿತ್ರ ಗೌಡ. ಸೊ ಹೀಗಾಗಿ ಆಕೆಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ ಅವರ ನಿವಾಸಕ್ಕೆ ಹೋಗಿ, ಅಥವಾ ಆಕೆ ಪೊಲೀಸ್ ಠಾಣೆಗೆ ಬಂದ ನಂತರ ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ. ಮತ್ತು ಒಂದು ಕಡೆ ದರ್ಶನ್ ವಿಚಾರದಲ್ಲಿ ಹೇಳ್ತಾ ಇದ್ದೆ, ಅವರು ಕರ್ನಾಟಕ ಗಡಿಗೆ ಎಂಟ್ರಿ ಆಗ್ತಿದ್ದ ಹಾಗೆ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಕೂಡ ಒಂದ್ಸಲಿ ಇರುತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್ ಆಫೀಸರ್ ಇದಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಅಧಿಕಾರಿ ಇದಾರಲ್ಲ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ರಿ ಕರ್ಕೊಂಬರ್ರಿ ಅವರು ಸಿಗ್ತಿದ್ದ ಹಾಗೆ ಅಂದರೆ ಮುಗ್ದೋಯ್ತು, ಸೀದಾ ಅವ್ರು ಎಲ್ಲಿ ಸಿಗ್ತಾರೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಓಕೆ, ಒಂದು 2 ಗಂಟೆ ಕಾಲಾವಕಾಶ ಕೊಡೋಣ, ಮಾತಾಡ್ಕೊಬೇಕಿರ್ ಬರಲಿ, ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಏನಾದರೂ ಅವರು ಒಂದು ಸ್ವಲ್ಪ ಸಲಹೆಯನ್ನು ಕೊಟ್ಟರೆ ಆ ರೀತಿಯಾಗೂ ಕೂಡ ಆಗ್ಬೋದು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ತತ್ಕ್ಷಣಕ್ಕೆ ಅಂತ. ತತ್ಕ್ಷಣಕ್ಕೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಪ್ರದೂಷ್ನನ್ನು ವಶಕ್ಕೆ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಮೇಯ್ನ್ ಆಗಿ ಹಾಗಾದರೆ ಇವ್ರಿಗೆಲ್ರಿಗೂ ಅಂದರೆ ಇವರೆಲ್ಲರೂ ಪೊಲೀಸರು ತನ್ನ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈಗ ಅವರು ಮಾಡ್ತಿರುವಂಥ ಪ್ರೊಸೀಜರ್ ಯಾವುದು? ಇವರುಗಳನ್ನು ಕರ್ಕೊಂಡು ಹೋಗೋದು ಕೋರ್ಟ್ಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಇಲ್ಲಿ ಪ್ರದೂಷ್ನನ್ನ ವಶಕ್ಕೆ ಪಡೆದಿದ್ದಾರೆ ಅಂದರೆ ಹಾಗಾದ್ರೆ ಪೊಲೀಸರು ಏನೇನೆಲ್ಲ ಪ್ರೊಸೀಜರ್ ಮಾಡಬೇಕು ಇವರನ್ನ ಅರೆಸ್ಟ್ ಮಾಡಲಿಕ್ಕೂ ಮುಂಚೆ, ಅಂದರೆ ವಶಕ್ಕೆ ಪಡಿಲಿಕ್ಕೂ ಮುಂಚೆ, ಅದೆಲ್ಲನೂ ಕೂಡ ಈಗ ಆಲ್ರೆಡಿ ಮುಗಿಸಾಗಿದೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಈಗ ಆಲ್ರೆಡಿ ಶುರುವಾಗಿದೆ ಅಂತ ಅರ್ಥನಾ? ಖಂಡಿತ ಪೃಥ್ವಿ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮೇಲೆ ಒಂದು ಕಠಿಣ ಆದೇಶ ಕೂಡ ಇರೋದು. ತಕ್ಷಣವೇ ಎಲ್ಲಾ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಒಂದು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ಒಂದು ಆದೇಶ ಇದೆ. ಆ ಒಂದು ಆದೇಶದ ಅನ್ವಯ ಈಗ ಪೊಲೀಸರು 7 ಆರೋಪಿಗಳು ಎಲ್ಲೆಲ್ಲಿದ್ದಾರೆ ಅನ್ನೋದನ್ನ ಟ್ರ್ಯಾಕ್ ಮಾಡಿ ಅವರ ಮನೆ ಬಳಿಯ ಒಂದು ಪೊಲೀಸರನ್ನ ನಿಯೋಜನೆ ಮಾಡಿ ಕೂಡಲೇ ಅವರನ್ನ ವಶಕ್ಕೆ ಪಡೆಯೋದು ಅಥವಾ ಅರೆಸ್ಟ್ ಮಾಡಿ ಅವರನ್ನ ಕೋರ್ಟ್ಗೆ ಕರೀತಾ ಇರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ A14 ಆರೋಪಿ ಆಗಿರುವಂತಹ ಪ್ರದೀಪ್ ಚಂದ್ರ ಗಿರಿನಗರ ಮನೆಯಿಂದ ಪೊಲೀಸರು ವಶಕ್ಕೆ ಪಡೆದು ಆತನನ್ನ ಕೋರ್ಟ್ಗೆ ಹಾಜರುಪಡಿಸುವುದು ಅಥವಾ ಪೊಲೀಸ್ ಠಾಣೆಗೆ ಕರೆದೊಯ್ಯಬೇಕಾದದ್ರ ಬಗ್ಗೆ ಈಗ ಪೊಲೀಸ್ ಅಧಿಕಾರಿಗಳು ಏನು ಒಂದು ತಯಾರಿಯನ್ನು ಕೂಡ ಮಾಡ್ತಾ ಇರುವುದು. 4 ಗಂಟೆ ಸುಮಾರಿಗೆ ಎಲ್ಲಾ ಆರೋಪಿಗಳನ್ನು ಕೂಡ ಒಂದು ಕೋರ್ಟ್ಗೆ ಹಾಜರುಪಡಿಸಿ ನಂತರ ಅವರಿಗೆ ಒಂದು ಅರೆಸ್ಟ್ ಮೆಮೋವನ್ನು ಪಡೆದು ಅವರನ್ನ ಪರಪ್ಪನ ಜೈಲಿಗೆ ಕರೆದೊಯ್ದಕ್ಕೂ ಕೂಡ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 7 ಆರೋಪಿಗಳು ಎಲ್ಲೆಲ್ಲಿದ್ದಾರೆ ಮತ್ತೆ ಅವರ ವಿಳಾಸ ಯಾವುದು, ಮನೆ ಯಾವುದು ಅನ್ನೋದನ್ನು ಕೂಡ ಪೊಲೀಸರು ಪತ್ತೆ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು ವಿಶೇಷ ತಂಡವನ್ನೇ, ಅಂದ್ರೆ ಪ್ರತಿ ಆರೋಪಿಗೆ ಒಂದೊಂದು ತಂಡವನ್ನ ರಚನೆ ಮಾಡಿ ಅವರನ್ನ ವಶಕ್ಕೆ ಪಡೆದು ಕರೆದೊಯ್ಯೋದಕ್ಕೆ ಒಂದು ಸ್ಪೆಷಲ್ ಟೀಮ್ ಅನ್ನು ಕೂಡ ಆಪರೇಟ್ ಮಾಡಿರೋದು. ಖುದ್ದು ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ಅವರ ಈ ಒಂದು ನೇತೃತ್ವವನ್ನು ವಹಿಸಿದ್ದು ಎಲ್ಲಾ ಆರೋಪಿಗಳನ್ನ ಇವತ್ತೇ ಒಂದು ಅರೆಸ್ಟ್ ಮಾಡಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಬೇಕಾದ ಒಂದು ತಯಾರಿ ಮತ್ತೆ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಪೃಥ್ವಿ. ಓಕೆ, ಇಲ್ಲಿ ಮತ್ತೊಂದು ಕಡೆ ಪವಿತ್ರ ಅವರು ಕೂಡ ಈಗ ಆಲ್ರೆಡಿ ಮನೆಯಲ್ಲೇ ಇರುವಂಥದ್ದು. ಸೊ ಅವ್ರನ್ನೂ ಕೂಡ ಇದೇ ರೀತಿಯಾಗಿ ಮಾಡ್ಬೋದಾ? ಅವ್ರನ್ನೂ ಕೂಡ ಇದೇ ರೀತಿಯಾಗಿ ವಶಕ್ಕೆ ಪಡ್ಕೊಂಡು ಹೋಗುವಂಥ ಕೆಲಸನೇ ಆಗ್ಬೋದಾ? ಯಾಕೆಂದರೆ ಅವ್ರಿಗೆ ಏನಾದರೂ ಒಂದು ಕಾಲಾವಕಾಶವನ್ನು ಕೊಟ್ಟು ನಂತರ ಅವ್ರು ಬಂದ ನಂತರ ವಶಕ್ಕೆ ಪಡಿಬಹುದೇನೋ ಅಂತ ಅಂದ್ಕೊಳ್ಳಾಗ್ತಾ ಇತ್ತು. ಬಟ್ ಪ್ರದೂಷ್ ವಶಕ್ಕೆ ಪಡೆದಿರುವಂಥದ್ದನ್ನು ನೋಡ್ತಾ ಇದ್ರೆ ಎಲ್ಲರಿಗೂ, ಎಲ್ಲ ಆರೋಪಿಗಳಿಗೂ ಒಂದೇ ರೂಲ್ಸ್ ಇದ್ದಂತೆ ಕಾಣಿಸ್ತಾ ಇದೆ.
ಖಂಡಿತ ಪೃಥ್ವಿ, ಯಾಕಂದ್ರೆ ಈಗ ಒಬ್ಬ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಇನ್ನು ಉಳಿದಂತ ಎಲ್ಲ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಮೊದಲು ಈಗಾಗಲೇ ಏನು ಆದೇಶ ಬಂದಿದೆ, ಮತ್ತೆ ಆದೇಶವನ್ನ ಕೂಡ ಎಲ್ಲರಿಗೂ ಕೂಡ ಅವರ ವಕೀಲರು ಒಂದು ಕನ್ವೆ ಮಾಡಿರೋದು ಕೂಡ ಆಗಿರೋದು. ಆ ನಂತರ ಈಗ ಒಬ್ಬೊಬ್ಬರೇ ಅವರಿಗೆ ಖುದ್ದು ಕೋರ್ಟ್ಗೆ ಸರೆಂಡರ್ ಆಗೋದಕ್ಕೆ ಒಂದು ಅವಕಾಶ ಇದೆ. ಯಾಕಂದ್ರೆ ಇಷ್ಟೊತ್ತಿಗೆ ಬಂದು ಸರೆಂಡರ್ ಕೂಡ ಆಗ್ಬೋದಾಗಿತ್ತು. ಆದ್ರೆ ಈಗ ಪೊಲೀಸರು ಕೂಡ ಒಂದು ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನ ಪಾಲನೆ ಮಾಡ್ಬೇಕಾಗುತ್ತೆ. ಆ ಆದೇಶದಂತೆ ಈಗ ಒಬ್ಬೊಬ್ಬ ಆರೋಪಿಯನ್ನ ಪತ್ತೆ ಮಾಡಿ ಅವರನ್ನ ಅಥವಾ ಅಲ್ಲೇ ಅರೆಸ್ಟ್ ಮಾಡಿ ನಂತರ ಅವರನ್ನು ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸ ಕೂಡ ಆಗುತ್ತೆ. ಆ ಬಳಿಕ ಸುಮಾರು 4 ಗಂಟೆ ಸುಮಾರಿಗೆ ಎಲ್ಲ 7 ಆರೋಪಿಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿ ನಂತರ ಅವರಿಗೆ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ನೇರವಾಗಿ ಅವರನ್ನು ಪರಪ್ಪನಗರ ಜೈಲಿಗೆ ಬಿಡುವಂತ ಕೆಲಸ ಆಗುತ್ತೆ. ಈಗಾಗಲೇ ಗಿರಿನಗರ ಮನೆಯಲ್ಲಿ ಪ್ರದೂಷ್ ಅರೆಸ್ಟ್ ಆಗಿರೋದು. ಆ ಬಳಿಕ ಈಗಾಗಲೇ ಏನು ಪವಿತ್ರ ಗೌಡ ಇರುವಂತ ಮನೆ ಏನಿದೆ ಆ ಮನೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಅಲ್ಲೇ ಇದ್ದಾರೆ. ಹಿರಿಯ ಅಧಿಕಾರಿಗಳ ಸೂಚನೆ ಸಿಕ್ಕ ಬಳಿಕ ಕೂಡಲೇ ಮನೆಯಿಂದ ಆಕೆಯನ್ನು ಕೂಡ ವಶಕ್ಕೆ ಪಡೆದು ನಂತರ ಕೋರ್ಟ್ಗೆ ಕರೆತರ್ತಾರೆ. ಬೆಂಗಳೂರಿನಲ್ಲಿರುವಂತಹ ಆರೋಪಿಗಳನ್ನ ಈ ಕೂಡಲೇ ಅರೆಸ್ಟ್ ಮಾಡ್ತಾರೆ. ಇನ್ನು ಉಳಿದಂತೆ ಏನು ಚಿತ್ರದುರ್ಗದಲ್ಲಿ 2 ಆರೋಪಿಗಳಿದ್ದಾರೆ, ಮತ್ತೆ ದರ್ಶನ್ ಕೂಡ ಇರೋದ್ರಿಂದ ಆತ ಅಲ್ಲೇ ಸಿಗ್ತಾನೆ ಅಥವಾ ಆತನ ಪತ್ತೆಗೋಸ್ಕರ ಇದೊಂದು ಇಂಟ್ರೆಸ್ಟಿಂಗ್ ಮುನಿರಾಜು. ಈಗ ದರ್ಶನ್ ತಮಿಳ್ನಾಡಲ್ಲಿ ಇದ್ದಾರಲ್ವಾ, ಅವ್ರು ಬರೋದು ಏನಾದರೂ ಲೇಟ್ ಆಯಿತು ಅಂತ ಅನ್ಕೊಳ್ಳೋಣ, ತಮಿಳ್ನಾಡಿಂದ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಕೋರ್ಟ್ ಕ್ಲೋಸ್ ಆಗಿದ್ರೆ ಅವ್ರನ್ನ ಏನಾದರೂ ವಶಕ್ಕೆ ಪಡೆದು ಜೈಲಿನಲ್ಲೇ ಅಂದರೆ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಳ್ತಾರಾ ಅಥವಾ ಕೋರ್ಟ್ ನಿವಾಸಕ್ಕೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿ ನಂತರ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂಥ ಕೆಲಸ ಆಗುತ್ತಾ? ಪೃಥ್ವಿ, ಈಗಾಗಲೇ ದರ್ಶನ್ ಏನು ಬೆಂಗಳೂರು ಬಿಟ್ಟು ಹೊರಗಡೆ ಇರೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಸಿಕ್ಕಿದೆ. ಮತ್ತೆ ಪೊಲೀಸರು ಕೂಡ ಆತನನ್ನ ಸಂಪರ್ಕ ಮಾಡಿದ್ದು, ಆತನೇ ಖುದ್ದಾಗಿ ಬರ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ತಕ್ಷಣಕ್ಕೆ ಅವರನ್ನ ಅರೆಸ್ಟ್ ಮಾಡಿ ಅನ್ನೋ ಬಗ್ಗೆ ಒಂದು ಆದೇಶ ಇರೋದ್ರಿಂದ ಕೂಡ ಈಗಾಗಲೇ ಒಂದು ತಂಡ ದರ್ಶನ್ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಿ ಅದಕ್ಕೆ ಕೂಡ ತೆರಳಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅಂದ್ರೆ ACP ಚಂದ್ರನ್ ನೇತೃತ್ವದ ತಂಡ ಈಗಾಗಲೇ ಹೊರಗಡೆ ಇರೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಕೂಡಲೇ ಅವ್ರೇನಾದ್ರು ದರ್ಶನ್ ಕೈಗೆ ಭೇಟಿಯಾದ ಸಂದರ್ಭದಲ್ಲಿ ಅಲ್ಲೇ ಆತನಿಂದ ವಶಕ್ಕೆ ಪಡೆದು ಕರೆತರಬಹುದು ಅಥವಾ ದರ್ಶನ್ ನೇರವಾಗಿ ಬೆಂಗಳೂರು ಗಡಿಗೆ ಬಂದ ಸಂದರ್ಭದಲ್ಲಿ ಆತನನ್ನ ನಾವೇನು ಆರ್ ನಗರ ಅಥವಾ ಏನು ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಆತನಿಂದ ವಶಕ್ಕೆ ಪಡೆದು ನೇರವಾಗಿ ಪೊಲೀಸ್ ಠಾಣೆಗೆ ಅಂದ್ರೆ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಕರ್ಕೊಂಡು ಬಂದು ಒಂದ್ ವೇಳೆ ಕೋರ್ಟಿನ ಅವಧಿ ಮುಕ್ತಾಯ ಆದ ಸಂದರ್ಭದಲ್ಲಿ ನೇರವಾಗಿ ನ್ಯಾಯಾಧೀಶರ ಮನೆಗೆ ಕೂಡ ಒಂದು ಪ್ರೊಡ್ಯೂಸ್ ಮಾಡಬಹುದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆ ಒಂದು ಆದೇಶದಂತೆ ಒಂದು ನ್ಯಾಯಾಧೀಶರ ಮನೆಗೆ ಕೂಡ ಹಾಜರುಪಡಿಸಿ ನಂತರ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಪೃಥ್ವಿ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಈಗಾಗಲೇ ಪ್ರದೂಷಣನ ವಶಕ್ಕೆ ಪಡೆಯಲಾಗಿದೆ. ಒಬ್ಬನನ್ನ ಒಂದ್ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅಂದ್ರೆ, ಪ್ರದೂಷಣನ ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಇನ್ನು ಎಲ್ಲರನ್ನೂ ಕೂಡ ಅದೇ ರೀತಿಯಾಗಿ ಪ್ರೋಸೆಸ್ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಅವ್ರ ಮನೆಗೆ ಹೋಗಿ ವಶಕ್ಕೆ ಪಡೆಯುವಂಥದ್ದು, ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಸೀದಾ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ, ಬಂಧಿಸಿ ಕೋರ್ಟ್ಗೆ ಕರೆದೊಯ್ಯಲಿರುವಂಥದ್ದು ಪೊಲೀಸರು. ಎಲ್ರಿಗೂ ಒಂದೇ ರೂಲ್ಸ್ ಅಪ್ಲೈ ಆಗುತ್ತೆ. ಈಗ ಪ್ರದೋಷ್ ಮಾತ್ರ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು, ಉಳಿದಂಥವ್ರಿಗೆ ಕಾಲಾವಕಾಶ ಕೊಡೋದು, ಆ ರೀತಿಯಾಗಿ ಆಗುವಂಥ ಸಾಧ್ಯತೆ ತೀರಾ ಕಡಿಮೆ. ಪವಿತ್ರ ಗೌಡ ಮನೆಯ ಬಳಿ ಕಾಕಿ ಅಲರ್ಟ್ ಆಗಿದ್ದಾರೆ. నేను ಕೆಲವೇ ಕ್ಷಣಗಳಲ್ಲಿ ಆಕೆಯನ್ನ ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಲಿದ್ದಾರೆ ಪೊಲೀಸರು. ಮನೆ ಬಳಿನೇ ಇದ್ದಾರೆ ಪೊಲೀಸರು. ಪವಿತ್ರ ಗೌಡ ಮನೆ ಇದೆಯಲ್ಲ ರಾಜರಾಜೇಶ್ವರಿ ನಗರ, ಅಲ್ಲೇ ಇದ್ದಾರೆ ಪೊಲೀಸರು. ಆಕೆಯನ್ನ ಕೂಡ ಪೊಲೀಸರು ಕರ್ಕೊಂಡು ಹೋಗ್ತಾರೆ. RR ನಗರ ಇನ್ಸ್ಪೆಕ್ಟರ್ಗೆ ಹಿರಿಯ ಅಧಿಕಾರಿಗಳು ಈಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವರು ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಲಿಕ್ಕೆ ಅದಕ್ಕೂ ಕೂಡ ಅವಕಾಶ ಇರುವಂಥದ್ದು ಫುಲ್ ಡೌಟೇ. ಡೈರೆಕ್ಟ್ ಹೋಗ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ ಸೀದಾ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಅನ್ನ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಪ್ರದೂಷ್ ಅಂದರೆ ವಿಚಾರದಲ್ಲಿ ಏನಾಗಿದೆ ಅದೇ ಕೆಲಸವನ್ನ ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಪೊಲೀಸರು ಮಾಡಲಿದ್ದಾರೆ. ಈಗ ಆಲ್ರೆಡಿ ಪವಿತ್ರ ಗೌಡ ಮನೆಯ ಹತ್ತಿರ ಬಂದಿರುವಂಥದ್ದು RR ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ನಿವಾಸದ ಒಳಗೋಗಿ ಆಕೆಯನ್ನ ಕರ್ಕೊಂಡು ಹೋಗಲಿದ್ದಾರೆ. ಸೀದಾ ಆಕೆಯನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತಾ ಅಥವಾ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ನಂತರ ಕೋರ್ಟ್ಗೆ ಕರ್ಕೊಂಡು ಹೋಗಲಾಗುತ್ತಾ ನೋಡೋಣ. ಈಗ ಆಲ್ರೆಡಿ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ಒಬ್ಬ ಆರೋಪಿಯನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಯಾರಾದರೂ ಪ್ರದೂಷ್ನನ್ನ ಈಗ ಆಲ್ರೆಡಿ ಬಂಧಿಸಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸೊ ಹೀಗಾಗಿ ಇವ್ರನ್ನೆಲ್ಲರನ್ನೂ ಕೂಡ ಬಿಫೋರ್ ಕೋರ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೂ ಮುಂಚೆ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡುವಂತ ಸಾಧ್ಯತೆ ಇದೆಯಾ? ಇದೊಂದು ಕುತೂಹಲ ಇದೆ. ಈಗ ಮೆಡಿಕಲ್ ಟೆಸ್ಟ್ ನಮ್ಮ ಪ್ರತಿನಿಧಿ ಯಾರಾದರೂ ಸಿಕ್ಕಿದ್ರೆ ಅದೊಂದು ತಗೊಬೋದಿತ್ತು. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ಬಿಟ್ಟು ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತಾ? ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅಷ್ಟೇ
ಬಿಫೋರ್ ಕೋರ್ಟ್ ಅವರನ್ನ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಸೊ ಈ ಆರೋಪಿಗಳು ಎಲ್ರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತಾ ನೋಡೋಣ. ನಮ್ಮ ಪ್ರತಿನಿಧಿ ಯಾರಾದರೂ ಕನೆಕ್ಟ್ ಆದರೆ ಅವ್ರನ್ನ ಕೇಳ್ತೀನಿ. ಅದನ್ನು ಮೆಡಿಕಲ್ ಟೆಸ್ಟ್ ಮಾಡಿಸ್ಬಿಟ್ಟು ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ಡೈರೆಕ್ಟ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನಂತರ ಅವರ ಮೆಡಿಕಲ್ ಟೆಸ್ಟ್ ಏನಾದರೂ ಆಗುತ್ತಾ ಅಂತ. ಇಲ್ಲಿ ಯಾವುದೇ ಪ್ರಕರಣದಲ್ಲಾದರೂ ಕೂಡ ಅಷ್ಟೇ, ಒಬ್ಬ ಆರೋಪಿಯನ್ನು ಜೈಲಿಗೆ ಕಳಿಸ್ಲಿಕ್ಕೂ ಮುಂಚೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೂ ಮುಂಚೆ ಆತನ ಆರೋಗ್ಯ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥ ರಿಪೋರ್ಟ್ ಕೂಡ ತುಂಬ ಇಂಪಾರ್ಟೆಂಟ್. ಅದು ಮ್ಯಾಂಡೇಟ್ರಿ. 5 ರಿಂದ 10 ನಿಮಿಷಗಳಲ್ಲಿ ಪವಿತ್ರ ಗೌಡ ಅರೆಸ್ಟ್ ಆಗಲಿರುವಂಥದ್ದು. ಇನ್ನೊಂದು 5 ರಿಂದ 10 ನಿಮಿಷ ಇವರು ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದಾರೆ. ಇನ್ನೊಂದು 10 ನಿಮಿಷ, ಇನ್ನೊಂದು ಗಂಟೆ ಇರಿ ಅಂತ. ಈಗ ಆಲ್ರೆಡಿ 1 ಗಂಟೆ ಕಳೀತಾ ಬಂತು. ಇನ್ನೊಂದು 5 ರಿಂದ 10 ನಿಮಿಷ ಅದಾದಮೇಲೆ ತನಿಖಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಸೀದಾ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗುತ್ತಾ? ಕೊಲೆ ಪ್ರಕರಣದ ತನಿಖಾಧಿಕಾರಿಗೆ ಕಾಯ್ತಾ ಇರುವಂತದ್ದು ಪೊಲೀಸರು. ಕೊಲೆ ಪ್ರಕರಣದ ತನಿಖಾಧಿಕಾರಿ RR ನಗರದ ಪೊಲೀಸರಿಗೆ ಸೂಚನೆ ಕೊಟ್ರೇನೆ ಕರ್ಕೊಂಡು ಹೋಗ್ತಾರಾ ಅಥವಾ ಆ ಪೊಲೀಸ್ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗ್ತಾರ ನೋಡಬೇಕು. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗ ಆಲ್ರೆಡಿ ಪ್ರದೂಷಣ ವಶಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಯಾವುದೇ ಪ್ರಕರಣದಲ್ಲಾದರೂ ಕೂಡ ನಾವು ನೋಡಿರುವಂತೆ ಬಿಫೋರ್ ಕೋರ್ಟ್ ಅಥವಾ ಬಿಫೋರ್ ಜೈಲಿಗೆ ಕರ್ಕೊಂಡು ಹೋಗ್ಲಿಕ್ಕೂ ಮುಂಚೆ ಮೆಡಿಕಲ್ ಟೆಸ್ಟ್ ಎಲ್ಲ ಆಗುತ್ತಲ್ಲ, ಇದರಲ್ಲೂ ಕೂಡ ಹಾಗೆ ಇರುತ್ತಲ್ವಾ ಪ್ರೋಸೆಸ್, ಅಥವಾ ಡೈರೆಕ್ಟ್ ಆಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ಬಿಡ್ತಾರಾ? ಪೃಥ್ವಿರಾಜ್, ಈಗ ಪೊಲೀಸರ ಮಾಹಿತಿ ಪ್ರಕಾರವಾಗಿ ಈಗ ನೇರವಾಗಿ ಪ್ರಮುಖವಾಗಿ ಈಗ ಏನು ವಿಜಯನಗರದ ತನಿಖಾಧಿಕಾರಿ ಏನಿದ್ದಾರೆ, ಅಂದ್ರೆ ACP ಆಗಿರುವ ತನಿಖಾಧಿಕಾರಿ ಚಂದನ್ ಅವರ ಒಂದು ಟೀಮ್ ಏನಿದೆ, ಅವ್ರ ಟೀಮ್ ಈಗ ಪವಿತ್ರಗೌಡ ನಿವಾಸಕ್ಕೆ ಬಂದಿರುವಂತದ್ದು. ಇನ್ನೊಂದು 50 ನಿಮಿಷದಲ್ಲಿ ಅವರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗುವಂತದ್ದು. ಆದ್ರೆ ಈಗ ಇನ್ನೊಂದು ವಿಚಾರ ಏನಂದ್ರೆ, ಅವರನ್ನ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ನೇರವಾಗಿ ಅವರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಅಲ್ಲಿ ವಿಚಾರಣೆ ಮಾಡಿ ಅಥವಾ ಅವರಲ್ಲಿ ಮೆಡಿಕಲ್ ಮಾಡಿಸಿ ಅವರನ್ನ ನೇರವಾಗಿ ಅನಂತರ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಸಹಜವಾಗಿ ಕೊಲೆ ಪ್ರಕರಣಗಳಲ್ಲಿ ಅವರನ್ನ ಮೆಡಿಕಲ್ ಮಾಡಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಾಗುತ್ತೆ ಅಥವಾ ಕೋರ್ಟ್ ಪ್ರೊಡ್ಯೂಸ್ ಆದ ನಂತರ ಆ ಬಳಿಕ ಅವರನ್ನ ಕಾರಾಗೃಹಕ್ಕೆ ಕರ್ಕೊಂಡು ಹೋಗೋ ಮೊದಲು ಅವರನ್ನ ಮೆಡಿಕಲ್ ಮಾಡಿಸಿ ಅನಂತರ ಅವರನ್ನ ಕರ್ಕೊಂಡು ಹೋಗ್ಬೋದು. 2 ಅವಕಾಶಗಳಿದಾವೆ. ಈಗ ಅವರನ್ನ ಮೆಡಿಕಲ್ ಮಾಡಿಸಿ ಕರ್ಕೊಂಡು ಹೋಗ್ತಾರ ಕೋರ್ಟ್ಗೆ ಅಥವಾ ನೇರವಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರ ಅಥವಾ ಸ್ಟೇಷನ್ ಕರ್ಕೊಂಡು ಹೋಗ್ತಾರ ಅನ್ನೋದು ಇನ್ನಷ್ಟೇ ಕ್ಲಾರಿಟಿ ಸಿಗ್ಬೇಕಾಗಿದೆ. ಇನ್ನು ಈಗ ಪೊಲೀಸರೆಲ್ಲರೂ ಕೂಡ ಈಗ ಒಂದು ಪವಿತ್ರಗೌಡ ಮನೆಗೆ ಬಂದಿರುವಂತದ್ದು. ಮನೆಯಲ್ಲಿ ಈಗ ಅವರೆಲ್ಲ ಇನ್ನೊಂದು 50 ನಿಮಿಷದಲ್ಲಿ ಈಗ ತನಿಖಾಧಿಕಾರಿ ಮೇಲೆ ಅವರ ನಿವಾಸದ ಒಳಗಡೆ ಹೋಗಿ ಅವರನ್ನ ವಶಕ್ಕೆ ಪಡ್ಕೊಂಡ್ಬಂದು ಕರ್ಕೊಂಡ್ಬರೋದಕ್ಕೆ ಎಲ್ಲಾ ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇರುವಂತದ್ದು ನೋಡ್ಬೋದು. ಈಗ ಪೊಲೀಸರು ಒಬ್ಬೊಬ್ಬರಾಗಿ ಮಹಿಳಾ ಸಿಬ್ಬಂದಿ ಮನೆ ಮೇಲೆ ಅವ್ರ ಮನೆ ಹೋಗ್ತಾ ಇರುವಂತಹ ಒಂದು ವಿಜುವಲ್ಸ್ ಅನ್ನ ನೀವೀಗ ನೋಡ್ಬೋದು. ಇನ್ನು ಕೆಲವು ಹೊತ್ತಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಕ್ಲಾರಿಟಿ ಅಂದ್ರೆ ಸ್ಪಷ್ಟವಾದಂತ ಮಾಹಿತಿ ಇನ್ನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಅವರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಮೆಡಿಕಲ್ ಮಾಡಿಸಿ ಅಂತ ಕರ್ಕೊಂಡು ಹೋಗ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಇರುವಂತದ್ದು. ಆದ್ರೆ ಪೊಲೀಸರು ಕೆಲವು ಹೇಳುವಂತ ಪ್ರಕಾರವಾಗಿ ನೇರವಾಗಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವುದು, ಆ ಬಳಿಕ ಅವರನ್ನ ಮೆಡಿಕಲ್ ಮಾಡಿಸಿ ಅನಂತರ ಕಾರಾಗೃಹಕ್ಕೆ ಬಿಡಬಹುದು ಅಂತ, ಅಥವಾ ಅವರನ್ನ ಮೆಡಿಕಲ್ ಮಾಡಿಸಿ ಕೂಡ ಅವರನ್ನ ಕರ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ 2 ಅವಕಾಶಗಳಿದೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಅದೇ ನೋಡ್ಬೇಕಾಗುತ್ತೆ ಈಗ ಬೆಳವಣಿಗೆಗಳು ಏನಾಗುತ್ತೆ ಅಂತ. ಸದ್ಯದ ಮಟ್ಟಿಗೆ ಈಗ ಮಹಿಳಾ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಮತ್ತೆ ಇನ್ಸ್ಪೆಕ್ಟರ್ ಅವರೆಲ್ಲರೂ ಕೂಡ ಒಳಗಡೆ ಹೋಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಯಾರಿಗೂ ಏನ್ ಫೋನ್ ಮಾಡ್ಬಿಟ್ಟು ನೀವು ಸರೆಂಡರ್ ಆಗ್ತೀರಾ ಅಥವಾ ನಾವೇ ಬಂದು ಕರ್ಕೊಂಡು ಹೋಗ್ತೀವಿ ಅದ್ ಯಾವ ಸೂಚನೆ ಏನಿಲ್ಲ. ಇವರಿಗೆ ಆದೇಶ ಸಿಕ್ತಿದ್ದ ಹಾಗೆ ಅವ್ರು ಎಲ್ಲಿದ್ದಾರೆ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಅರೆಸ್ಟ್ ಮಾಡ್ಕೊಂಡು. ಪೃಥ್ವಿರಾಜ್, ಇಲ್ಲ ಅಂದ್ರೆ ಈ ಕೋರ್ಟ್ ಅಂದ್ರೆ ಏನೇನು ಬೆಳವಣಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಒಂದು ತೀರ್ಪು ಬಂತು, ಆ ಬಳಿಕ ಆಯಾ ಅವರ ಬಳಿಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ತೀರ್ಪು ಬಂದಿದೆ, ನೀವು ಸರೆಂಡರ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಮತ್ತೆ ಯಾವುದೇ ಕಾರಣಕ್ಕೆ ಮನೆಗಳನ್ನ ಬಿಟ್ಟು ಹೋಗ್ಬಾರ್ದು ಅಂತೇಳಿ ಅವ್ರಿಗೆ ಸೂಚನೆಯನ್ನ ಕೊಡಲಾಗಿತ್ತು. ಆದ್ರೆ ಅವ್ರಿಗೆ ಈಗ ಸದ್ಯದ ಪೊಲೀಸರಿಗೆ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಕಾಪಿ ಅವ್ರಿಗೆ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಕಾಪಿ ಸಿಕ್ಕಂತ ಬಳಿಕ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ತತ್ಕ್ಷಣದಲ್ಲಿ ಅವರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅದರಲ್ಲಿ ಉಲ್ಲೇಖ ಆಗಿರುವಂತದ್ದು. ಜೊತೆಗೆ ಆ ನ್ಯಾಯಮೂರ್ತಿಗಳು ಕೂಡ ನಂತರ ತೀರ್ಪು ಓದುವಂತ ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಈಗ ಡೆಲ್ಲಿಯಿಂದ ಅವರ ಪರ ವಕೀಲ ಸರ್ಕಾರದ ಪರ ವಕೀಲರು ಏನಿದ್ರು ಅವರು ಈ ರೀತಿಯಾದಂತಹ ಅಂಶಗಳಿದೆ, ಅವರನ್ನ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರವಾಗಿ ಅವರನ್ನ ಬಂಧನ ಮಾಡ್ಬೇಕು, ತತ್ಕ್ಷಣದಲ್ಲಿ ಬಂಧನ ಮಾಡಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಲಾಗಿದೆ. ಹೀಗಾಗಿ ಅವರನ್ನ ಈಗ ತತ್ಕ್ಷಣದಲ್ಲಿ ಈಗ ಡೆವಲಪ್ಮೆಂಟ್ ಕೇವಲ 5 ನಿಮಿಷಗಳ ಈ ಒಂದು ಬೆಳವಣಿಗೆ ಆಗಿರುವಂತದ್ದು ನೋಡ್ಬೋದು. ಈಗ ಮಹಿಳಾ PSI ಸಮಸ್ತಿಪಾಳ್ಯ PSI ಆಗಿರುವಂತಹ ರಮ್ಯಾ ಅವರು ಈಗ ಮನೆ ಒಳಗಡೆ ಹೋಗ್ತಾ ಇದ್ದಾರೆ.
ಈಗ ಮತ್ತೆ ಇನ್ಸ್ಪೆಕ್ಟರ್ ಆಗಿರ್ಬೋದು ಟೀಮ್ ಎಲ್ಲರೂ ಕೂಡ ಈಗ ಒಳಗಡೆ ಹೋಗ್ತಾ ಇರುವಂತಹ ಒಂದು ವಿಜಿಲೆನ್ಸ್ ಅನ್ನ ನೋಡ್ಬೋದು. ಮತ್ತೆ ವಿಜಯನಗರದ ಗೋವಿಂದರಾಜ್ ನಗರ ಠಾಣಾ ಇನ್ಸ್ಪೆಕ್ಟರ್ ಆಗಿರುವಂತಹ ಸುಬ್ರಹ್ಮಣಿ ಅವರು ಕೂಡ ಈಗ ಹೊರಗಡೆ ಹೋಗ್ತಾ ಇದ್ದಾರೆ. ಇನ್ನು 5-10 ನಿಮಿಷದಲ್ಲಿ ಅವರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗುವಂತದ್ದು ವಿಜಿಲೆನ್ಸ್ ಅನ್ನ ನೋಡ್ಬೋದು. ಪೃಥ್ವಿರಾಜ್, ನಮ್ಮ ನ್ಯೂಸ್ 8 ವಿಜಿಲೆನ್ಸ್ ಬರ್ತಾ ಇರುವಂತದ್ದು, ಒಳಗಡೆ ಅವ್ರು ಹೋಗ್ತಾ ಇರುವಂತದ್ದು, ಮತ್ತೆ ಅಲ್ಲಿ ಈಗ ಸದ್ಯ ಬಾಗ್ಲಲ್ಲಿ ನಿಂತಿದ್ದಾರೆ. ಇನ್ನು ಕೆಲವು ಒಳಗಡೆ ಹೋಗಿರುವಂತ ವಿಜಿಲೆನ್ಸ್ ಈಗ ಮನೆ ಒಳಗಡೆ ಹೋಗಿದ್ದಾರೆ. ಈಗ ಅವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ ನ ಆದೇಶದ ಬಗ್ಗೆ ಅವರ ಗಮನಕ್ಕೆ ತರ್ತಾರೆ. ಗಮನಕ್ಕೆ ತಂದಂತ ಕೆಲವೇ ಒಂದೆರಡು ನಿಮಿಷದಲ್ಲಿ ಅವರನ್ನ ಬಂಧನ ಮಾಡಿ ಹೊರಗಡೆ ಈಗ ಕರ್ಕೊಂಡ್ಬರ್ತಾರೆ. ಹೊರಗಡೆ ಕರ್ಕೊಂಡ್ಬಂದು ಅನಂತರ ಅವರನ್ನ ಕರ್ಕೊಂಡು ಹೋಗಿ ಎಲ್ಲ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿರುವಂತದ್ದು. ಈಗ ಜೀಪ್ ಇದೆ, ಅಂದ್ರೆ ಜೀಪ್ ಅಲ್ಲೇ ಅವರನ್ನ ಕರ್ಕೊಂಡು ಹೋಗ್ತಾರೆ. ಜೀಪ್ ಅಲ್ಲೇ ಕರ್ಕೊಂಡು ಹೋಗಿ ಅನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ರಿಪರೇಷನ್ಸ್ ಅನ್ನ ಈಗ ಪೊಲೀಸರು ಮಾಡ್ಕೊಳ್ತಾ ಇರುವಂತದ್ದು. ಎಲ್ಲಾ ಪ್ರಿಪರೇಷನ್ಸ್ ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು ಪೃಥ್ವಿರಾಜ್.